ನೀವಾ? ನಾನೇ ಶ್ರೀಮತಿ, ನಿನ್ನ ಪ್ರೀತಿಯ ಪತಿ. ಏನಂದ್ರೆ? ಅದೇ ಕಲ್ಪನೆಯ ಪತಿ ಎಂದೆ, ವಾಸ್ತವದಲ್ಲ ಅಲ್ಲ. ಅದು ಸರಿ, ಏನಿದು ಪ್ರೇಮ ಪತ್ರ? ನಿಮ್ಮ ಯಜಮಾನ್ರು ಬರ್ದಿರೋದಾ? ಓಹೋ, ಹಾಗಾದ್ರೆ ಓದೋದಕ್ಕೆ ಸಖತ್ ಮಜವಾಗಿರುತ್ತೆ. ಓದ್ಲಾ? ಬೇರೆಯವ್ರ ಪತ್ರ ಓದೋದ್ ತಪ್ಪಲ್ವಾ? ಏನಂದೆ ಶ್ರೀಮತಿ? ನಾನು ನಿನ್ನ ಮಾತು ನನ್ನ ಮನಸ್ಸಿಗೆ ಖೇದ ಉಂಟು ಮಾಡಿದೆ ಶ್ರೀಮತಿ. ಇನ್ಮೇಲೆ ಯಾವತ್ತು ನಾನು ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ. ಆಯ್ತಾ? ಆಯ್ತು. ಏನ್ ಶ್ರೀಮತಿ ಇದು? ಆಯ್ತು ಅಂತ ಇದೆಯಾ? ಬೇಜಾರಾದಾಗ ನಾನು ಬೇಕು, ನಿನಗೆ ಸಂತೋಷ ಇದ್ದಾಗ ನಾನು ಬೇಡವಾ? ಸರಿ, ಹಂಗ ನಾನು ಹೋಗ್ತೀನಿ. ಆಯ್ತು ಬಿಡಿ, ಇವಾಗ ಯಾಕೆ ಬೇಜಾರು ಮಾಡ್ಕೋತೀರಾ? ಈಗೇನು, ನನಗ್ ಬಂದಿರೋ ಪತ್ರ ನೀವು ಓದ್ಬೇಕು ತಾನೆ? ಸರಿ, ಓದಿ. ಅದು ನಮ್ಮ ಶ್ರೀಮತಿ ಅಂದ್ರೆ. ಸರಿ, ಓದ್ತೀನಿ ಕೇಳು. ಪ್ರೀತಿಯ ನನ್ನವರಿಗೆ, ಇದು ನಾನು ನಿಮಗೆ ಬರೆಯುತ್ತಿರೋ ಮೊದಲನೆಯ ಪ್ರೇಮ ಪತ್ರ. ಆದರೆ ನಿಮ್ಮ ಹಾಗೆ ಕನ್ನಡಿಯಲ್ಲಿ ಓದೋ ತರ ಪತ್ರ ಬರೆಯೋ ಟ್ಯಾಲೆಂಟ್ ನನಗಿಲ್ಲ. ಈ ಲವ್ ಅಂತ ಆಗಿರೋದು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್. ಅನುಭವಿಸಿದವರಿಗೆ ಗೊತ್ತು ಅದರ ಖುಷಿ ಮತ್ತು ನೋವು. ಇನ್ನೇನು ನೀವು ನನಗೆ ಸಿಗಲ್ಲ, ಇನ್ಯಾವತ್ತೂ ನಿಮ್ಮನ್ನು ನೋಡಲ್ಲ. ಪ್ರೀತಿ ಎಂಬ ಪರೀಕ್ಷೆಯಲ್ಲಿ ನಾನು ಫೇಲ್ ಆದೆ ಅಂದ್ಕೊಂಡಿರುವಾಗ, ಇಲ್ಲ, ನೀವು ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀರಾ ಅಂತ ಹೇಳ್ತಾ ನನ್ನ ಜೀವನದಲ್ಲಿ ಬಂದು ಧೈರ್ಯ ತುಂಬಿ ಖುಷಿ ತಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ನಿಮ್ಮ ಒಗಟು ಬಿಡಿಸುವಲ್ಲಿ ನಾನು ಯಶಸ್ವಿ ಕೂಡ ಆಗಿದ್ದೇನೆ. ನಿಮ್ಮ ಹೆಸರು ಪಾರ್ವತಿ ತಾನೆ? ನಿಮಗೆ ಪ್ರೇಮ ಪತ್ರ ಬರಿಬೇಕು ಅಂದ್ಕೊಂಡಾಗ ಮನಸ್ಸಿನ ತುಂಬ ಸಾವಿರ ಲಕ್ಷ ಮಾತುಗಳು ಮುತ್ತಿನಂತೆ ಪೋಣಿಸ್ಕೊಂಡು ನಿಂತಿದ್ವು. ಆದರೆ ಬರೆಯೋಕೆ ಕೂತಾಗ ಪದಗಳು ನಾಚ್ಕೊಳ್ತಾ ಇವೆ. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿಗೆ ಈ ಪತ್ರ ತುಂಬ ಚಿಕ್ಕದು ಅಂತ ಅನ್ನಿಸ್ತಾ ಇದೆ. ಯಾಕೆ ಸುಮ್ಮನಾಗ್ಬಿಟ್ರಿ? ಇಲ್ಲಿ ನೋಡು ಶ್ರೀಮತಿ, ಈ ಪತ್ರ ಬರಿಬೇಕಾದ್ರೆ ಈ ಪ್ರೇಮ ಪತ್ರ ಪ್ರೇಮಿ ಅನ್ನೋದು ಎಂಥ ಖುಷಿ ವಿಷಯ. ಆದರೆ ನನ್ನ ಪಾಲಿಗೆ ನೀವು ಒಂದು ದೊಡ್ಡ ರಹಸ್ಯ. ನಿಮ್ಮ ಬಗ್ಗೆ ಒಂದು ಚಿಕ್ಕ ಸುಳಿವು ಸಿಕ್ಕರೂ ನನಗೆ ಸಂತೋಷದ ಕಣ್ಣೀರು ಬರುತ್ತೆ. ಫೋನಲ್ಲಿ ಮಾತಾಡಿದ್ದಾಯ್ತು, ಪತ್ರದಲ್ಲಿ ಭಾವನೆಗಳನ್ನ ಹಂಚ್ಕೊಂಡಿದ್ದಾಯ್ತು. ಇನ್ನಾದರೂ ಭೇಟಿ ಮಾಡ್ಬೋದಲ್ವಾ? ಎಲ್ಲಿ, ಯಾವಾಗ ಭೇಟಿ ಮಾಡೋಣ? ಇದೇ ಪ್ರಶ್ನೆನ ಪತ್ರದಲ್ಲೂ ಕೇಳಿದ್ದೀನಿ. ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಆದಿತ್ಯ. ಅಬ್ಬಾ, ಅಂತೂ ನಿಮ್ಮ ಯಜಮಾನ್ರು ಬರ್ದಿದ್ದ ಪ್ರೇಮ ಪತ್ರನ ಓದ್ ಮುಗಿಸ್ತೆ. ತಗೋ ಪಾರ್ವತಿ, ತುಂಬ ಲೇಟ್ ಆಗಿದೆ, ಮಲ್ಕೊಂಬಿಡು.
ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಲೇಟ್ ಆಗುತ್ತೆ. ಏನೋ ಇಷ್ಟು ಬೇಗ ಮಲ್ಗದ? ನಾನಿನ್ನು ನಮ್ಮ ಯಜಮಾನ್ರಿಗೆ 2ನೇ ಪತ್ರ ಬರಿಬೇಕು. ಈಗ ಪತ್ರ ಬರೀತ್ಯಾ? ಸರಿ ಸರಿ, ನನಗೆ ನಿದ್ದೆ ಬರ್ತದ, ಬರ್ತೀನಿ. ಪ್ರೀತಿಯ ನನ್ನವರಿಗೆ. ಅಪ್ಪ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನಿಂತ್ಕೋ. ಏನಾಯ್ತಪ್ಪ? ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅನ್ಸುತ್ತಾ? ಅಂಥದ್ದು ನಾನೇನ್ ಮಾಡ್ದೆಪ್ಪ? ಏನು ಅಂತ ನಿನ್ ಮನ್ಸನ್ನೇ ಕೇಳ್ಕೊ. ಅಪ್ಪ ನೀನು ಏನು ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇತ್ತೀಚೆಗೆ ನಾನು ಗಮನಿಸ್ತಾನೆ ಇದ್ದೀನಿ, ರಾತ್ರಿ ಹೊತ್ತು ಅದೇನೇನೋ ಗಿಷ್ಟ ಕೂತಿರ್ತೀಯ. ಏನಮ್ಮ ಅದು? ಈ ವಯಸ್ಸಲ್ಲಿ ಪ್ರೇಮ ಪತ್ರ ಅದು ಇದು ಅಂತ ಕೇಳ್ತಾ ಇರ್ತೀನಿ, ಅದಕ್ಕೆ ಭಯ ಅಷ್ಟೇ. ಆ ಥರದ್ದೇನೂ ಇಲ್ಲ ತಾನೆ? ನನ್ನ ಮಗಳ ಮೇಲೆ ನನಗೆ ನಂಬಿಕೆ ಇದೆ. ಅವಳು ಯಾವತ್ತೂ ನನಗೆ ಮೋಸ ಮಾಡಲ್ಲ. ಅಲ್ಲಮ್ಮ, ರಾತ್ರಿ ಅಷ್ಟೊತ್ತವರೆಗೂ ಯಾಕೆ ಎದ್ದಿರ್ತೀಯ? ಅದೇನು ಬರೀತಿರ್ತೀಯ? ಅಪ್ಪ ಸಾವಿತ್ರಕ್ಕ ಹೇಳಿದ್ರು ಶ್ರೀರಾಮ ಶ್ರೀರಾಮ ಅಂತ 1001 ಸತಿ ಬರೆದ್ರೆ ಶ್ರೀರಾಮ್ನಂತ ಗಂಡ ಸಿಗ್ತಾನೆ ಅಂತ. ಇಲ್ಲ, ಈ ಮಾತನಾಡಪ್ಪ. ನೀನು ಶ್ರೀರಾಮನ ಹೆಸರು ಬರೀದೇ ಇದ್ರು ಶ್ರೀರಾಮನಂತ ಒಳ್ಳೆ ಗಂಡನೇ ಸಿಗ್ತಾನೆ ನಿನಗೆ. ಯಾಕಂದ್ರೆ ನಿನಗೆ ಒಳ್ಳೆ ಮನಸ್ಸಿದೆ. ಸರಿ, ಕೆಲ್ಸಕ್ಕೆ ಹೊತ್ತಾಯ್ತು, ಹೋಗ್ಬಾ. ಸರಿಯಪ್ಪ. ಅಯ್ಯಯ್ಯೋ, ಯಜಮಾನ್ರು ಇಲ್ಲೇ ಇದ್ದಾರೆ. ಯಜಮಾನ್ರೆ, ಇಲ್ಲೇನ್ ಮಾಡ್ತಿದ್ದೀರಾ? ಪಾರ್ವತಿ ಬಾ, ಒಂದು ನಿಮಿಷ. ಯಾಕೆ ಯಜಮಾನ್ರೆ ಗಾಬರಿ ಆಗಿದ್ದೀರಾ? ಪಾರ್ವತಿ, ನಾನು ಗಾಬರಿ ಆಗಿಲ್ಲ, ಖುಷಿಯಾಗಿದ್ದೀನಿ. ಆಗಿರೋ ಖುಷಿನ ತಡ್ಕೊಳಕ್ ಆಗ್ತಾ ಇಲ್ಲ ಪಾರ್ವತಿ. ಹೌದಾ? ಏನಂತ ಖುಷಿ ಪಡೋ ವಿಷಯ? ನಾನು ಹಾಕಿದ ಲೆಟರ್ನ ನನ್ನ ಕಣ್ಣಿನ ಹುಡುಗಿ ತಗೊಂಡು ಹೋಗಿದ್ದಾರೆ. ಯಾಕೆ ಅಂದ್ರೆ ನಾನು ಹಾಕಿದ ಲೆಟರ್ ಬಾಕ್ಸ್ ಅಲ್ಲಿ ಇಲ್ಲ ಪಾರ್ವತಿ. ರಮೇಶ್ ಅಣ್ಣನ್ ಕೇಳ್ದೆ, ಯಾರು ಬಂದಿಲ್ಲ, ಯಾರು ತಗೊಂಡೋಗಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಅದ್ ಯಾವ ಮಾಯಲ್ ಬಂದು ತಗೊಂಡೋಗಿರ್ಬೋದು ಪಾರ್ವತಿ?
ಯಾಕೆ ಪಾರ್ವತಿ ಏನು ಮಾತಾಡ್ತಾನೆ ಇಲ್ಲ? ಅಲ್ಲ ಯಜಮಾನ್ರೆ, ನಿಮ್ ಕಣ್ಣಿನ ಹುಡುಗಿ ಹೇಗ್ ಪತ್ರ ತಗೊಂಡ್ ಹೋಗಿರ್ತಾರೆ ಅನ್ನೋದು ಮುಖ್ಯನೋ ಅಥವಾ ಅವ್ರ ಕೈಗೆ ಪತ್ರ ತಲುಪಿ ಅವ್ರ ಪತ್ರ ಓದಿರ್ತಾರೆ ಅನ್ನೋದು ಮುಖ್ಯನೋ? ಅವ್ರು ಓದಿರೋದು ಮುಖ್ಯ ಅಲ್ವಾ? ಹಾಗಾದ್ರೆ ಸುಮ್ನೆ ನಡೀರಿ, ನಾನು ಕಾಫಿ ಮಾಡ್ಕೊಡ್ತೀನಿ. ಪಾರ್ವತಿ ಒಂದ್ 5 ನಿಮಿಷ ಇಲ್ಲೇ ಇರೋಣ. ಅವರು 2ನೇ ಲೆಟರ್ ಹಾಕೋದಕ್ಕೆ ಬರ್ಬೋದಲ್ವಾ? ಯಜಮಾನ್ರೆ, ನೀವ್ ಇಲ್ಲೇ ಇದ್ರೆ ಅವ್ರ ಪತ್ರ ಹಾಕೋದಿಕ್ ಬಂದವರು ಪತ್ರ ಹಾಕ್ದೆ ಹಾಗೆ ಹೋಗ್ಬಿಡ್ತಾರ ತಾನೆ. ನಡೀರಿ, ಆಮೇಲೆ ನಾನೇ ಪತ್ರ ತಗೊಂಬಂದ್ ಕೊಡ್ತೀನಿ. ನೀನ್ ಹೇಗೆ ತಂದ್ಕೊಡ್ತೀಯ? ಏನು ನೀನೇ ಲೆಟರ್ ಬರೆಯೋ ತರ ಹೇಳ್ತಾ ಇದ್ಯಾ? ನಾನು ಅಂದ್ರೆ ನಾನು, ರಮೇಶ್ ಅಣ್ಣನೋ, ಭಾಗ್ಯನೋ, ಬಾನುನೋ ಯಾರಾದ್ರೂ ಒಬ್ರು ತಂದ್ಕೊಡ್ತಾರೆ ಅಂದೆ. ಹಾಗಂತೀಯಾ? ಸರಿ ಬಾ, ಕಾಫಿ ಮಾಡ್ಕೊಡು. ಯಜಮಾನ್ರೆ, ನೀವ್ ಹೋಗಿರಿ, ನಾನು ಹೂ ತಗೊಂಬಂದ್ಬಿಡ್ತೀನಿ. ಸರಿ ಪಾರ್ವತಿ. ರಮೇಶ್ ಅಣ್ಣ, ಪಾರು, ಏನ್ ಮಾಡ್ತಿದ್ದೆ? ಏನಿಲ್ಲ ಪಾರು, ಬೋರ್ ಆಗಿ ಸುಮ್ಮನೆ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದೆ. ಹೌದಾ? ರಮೇಶ್ ಅಣ್ಣ, ನನ್ ಫೋನ್ ಎಲ್ಲೋ ಇಟ್ಬಿಟ್ಟಿದೀನಿ, ಒಂಚೂರು ಫೋನ್ ಮಾಡು, ಯಾರು ತೆಗಿತಾರೆ ಅಂತ ನೋಡೋಣ. ಸರಿ ಪಾರು. ಏನಾಯ್ತು? ಪಾರು, ಹಾ. ರಿಂಗ್ ಆಗ್ತಾ ಇದೆ, ಯಾರು ರಿಸೀವ್ ಮಾಡ್ತಾ ಇಲ್ಲ. ಹೌದಾ? ಸರಿ ಬಿಡು, ನಾನು ಒಳಗೋಗಿ ನೋಡ್ತೀನಿ. ಸರಿ ಪಾರು, ಆಯ್ತು. ರಮೇಶ್ ಅಣ್ಣ, ಅವಾಗ ಈ ಪತ್ರ ಡಬ್ಬ ನೋಡ್ತಾ ಇರೋ. ಯಾಕೆ ಅಂದ್ರೆ ಯಜಮಾನ್ರದ್ದು ಯಾವ್ದೋ ಪತ್ರ ಬರೋದಿದೆ ಅಂತ ಹೇಳ್ತಾ ಇದ್ರು. ಬಂದ್ರೆ ಯಾರ ಕೈಲಾದ್ರು ಕಳ್ಸು. ಸರಿ ಪಾರು, ಆಯ್ತು. ಸಾವಿತ್ರಕ್ಕ, ಈಗ ಬಂದ್ಯಾ? ಬಾ. ಅಲ್ವೇ ಪಾರ್ವತಿ, ನಿಮ್ಮ ಯಜಮಾನ್ರು ಭಾಗ್ಯ, ಸಾವಿತ್ರಕ್ಕ. ರೂಮಲ್ಲಿ ಏನೇನ್ ಸಾಮಾನ್ ಖಾಲಿ ಚೂರು ಲಿಸ್ಟ್ ಹಾಕಮ್ಮ. ಸರಿ ಸಾವಿತ್ರಕ್ಕ. ಅಲ್ವೇ ಪಾರ್ವತಿ, ನಿಮ್ಮ ಯಜಮಾನ್ರು ನೀನ್ ಬರೆಯೋ ಪತ್ರಕ್ಕೋಸ್ಕರ ಗೇಟ್ ಹತ್ರ ನಿಂತು ಕಾಯೋದೇ ಆಗೋಯ್ತು. ಯಾಕೆ ಸತಾಯಿಸ್ತೀಯಾ? ಇನ್ನೂ ಹಾಕಿಲ್ವೇನೆ? ಈಗ ತಾನೇ ಹಾಕ್ ಬಂದೆ ಸಾವಿತ್ರಕ್ಕ. ಯಜಮಾನ್ರು ಬೇರೆ ಅಲ್ಲೇ ಇದ್ರು. ಅವ್ರನ್ನ ರೂಮಲ್ಲಿರಿ ಅಂತ ಹೇಳಿ ಕಳ್ಸಿ ರಮೇಶ್ ಅಣ್ಣನ್ ಕಣ್ ತಪ್ಸಿ ಪತ್ರ ಹಾಕ್ ಬಂದೆ. ಈ ಪತ್ರ ಬರೆಯೋ ಖುಷಿ ಏನೋ ಅನುಭವಿಸ್ತಾ ಇದ್ದೀನಿ, ಆದ್ರೆ ಒಳಗೊಳಗೆ ಒಂಥರ ಆತಂಕ ಕಾಡ್ತಿದೆ ಸಾವಿತ್ರಕ್ಕ. ಆತಂಕನಾ? ಯಾಕೆ? 4 ದಿನದಲ್ಲಿ ಆಗೋ ಮದ್ವೆನ 11 ದಿವ್ಸಕ್ಕೆ ತಳ್ಳದ್ನಲ್ಲ, ಅದಕ್ಕೆ ಅನುಷ್ಕಂಗೆ ನನ್ನ ಮೇಲೆ ತುಂಬಾ ಕೋಪ ಇದೆ. ಜೊತೆಗೆ ಯಜಮಾನ್ರು ಕೇಳಿದ ಒಗಟಿಗೆ ಉತ್ತರನೂ ನನ್ನ ಹೆಸರೇ ಇದೆ ಅಂತ ಅವಳಿಗೆ ಕೋಪ ಇದೆ. ಹಾಗಾಗಿ ಅವಳು ನನ್ನವ್ರಿಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಅಂತ, ಇದು ನಿನ್ನ ನಡುವೆ ನಡೀತಿರೋ ಯುದ್ಧ ಆಗಿರಬೇಕು, ನೀನು ಯಾರಿಗಾದ್ರೂ ತೊಂದರೆ ಮಾಡಿದ್ರೆ ನೀನು ಹೇಳಿ ಅಂತ ಒಪ್ಕೊಂಡ ಹಾಗೆ ಅಂತ ಅವಳನ್ನ ಮಾತಲ್ಲೇ ಕಟ್ಟಾಕಿದ್ದೀನಿ. ಆದರೂ ನಮ್ಮ ಕಣ್ಮುಂದೆ ಇಲ್ಲದೆ ಇರೋ ಸಮಯದಲ್ಲಿ ಅವಳು ಯಾರಿಗೆ ಏನು ಮಾಡಿಬಿಡ್ತಾಳೆ ಅಂತ ಭಯ ಆಗ್ತಿದೆ ಸಾವಿತ್ರಕ್ಕ. ಯಾರ್ ಭಯ ನಿಂಗೆ ಪಾರ್ವತಿ? ನಿನ್ ಹತ್ರ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. ಬರ್ತೀಯಾ ಪಾರ್ವತಿ? ಬರ್ಲೇಬೇಕು. ಬಂದೇ ಬರ್ತೀಯಾ? ಶಬ್ಬಾಷ್, ಅಂತೂ ನನ್ನನ್ ಕಂಡ್ರೆ ನಿನಗ್ ಭಯ ಇದೆ ಅಂತ ಗೊತ್ತಾಯ್ತಲ್ಲ. ಐ ಆಮ್ ಸೋ ಹ್ಯಾಪಿ. ಆದ್ರೆ
ನಿನ್ನನ್ ಕಂಡ್ರೆ ನನಗಿರೋದು ಕೋಪ, ರೋಷ, ದ್ವೇಷ. ಒಗಟು ಬಿಡಿಸಿ ಆದಿತ್ಯನ ಮೇಲಿರೋ ಲವ್ನ ಪ್ರೂವ್ ಮಾಡುವಂತ ನನಗೆ ಚಾಲೆಂಜ್ ಹಾಕ್ತೀಯ. ಅದು ಸಾಲದು ಅಂತ ನಾನು ಅತಿಯಾಗಿ ದ್ವೇಷ ಮಾಡೋ ನಿನ್ನ ಹೆಸರನ್ನೇ ಹೇಳ್ಕೊಂಡು ಓಡಾಡೋ ಹಾಗೆ ಮಾಡ್ತೀಯ. ಜೊತೆಗೆ ಸತ್ಯ ಅಸತ್ಯದ ಮುಂದೆ ಕೊನೆಗೆ ಗೆಲ್ಲೋದು ಸತ್ಯನೇ ಅಂತ ಪಂಚ್ ಡೈಲಾಗ್ ಬೇರೆ ಹೊಡಿತೀಯ. ನನಗ್ ನಿಂತರ ಮಾತಾಡಕ್ ಬರಲ್ಲ ಅಂತ ಅನ್ಸಿದ್ದನ್ನೆಲ್ಲ ಹೇಳಿದ್ರೆ ನೀನ್ ಮಾತಾಡೋದಕ್ ನಾಲ್ಗೇನೆ ಇರಬಾರ್ದು. ಹಾಗ್ ಮಾಡ್ತೀನಿ ನಿಶಾ. ನಿಂತರ ಮಾತಾಡಕ್ ಬರಲ್ಲ ಅಂತ ಅನ್ಸಿದ್ದನ್ನೆಲ್ಲ ಹೇಳಿದ್ರೆ ನೀನ್ ಮಾತಾಡೋದಕ್ ನಾಲ್ಗೇನೆ ಇರಬಾರ್ದು. ಹಾಗ್ ಮಾಡ್ತೀನಿ ನಿಶಾ. ನನಗಿರೋ ರೋಷ ದ್ವೇಷಕ್ಕೆ ಈ ಮನೇಲಿ ಎಂತ ಬಿರುಗಾಳಿ ಬೀಸುತ್ತೆ ಅಂತ ನೋಡ್ತಾ ಇರೆ. ಅದಕ್ಕೆ ಕಾರಣನು ನೀನೇ ಆಗಿರ್ತೀಯ. ಆ ಬಿರುಗಾಳಿನೂ ನಿನ್ ವಿರುದ್ಧನೇ ಬೀಸೋದಕ್ಕೆ ಶುರುವಾಗಿದೆ. ಆದ್ರೆ ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೆ. ಏಯ್, ನಿನ್ ವಿರುದ್ಧ ಆ ನಿನ್ ಪ್ರೀತಿ ಅಖಿಲಾಂಡೇಶ್ವರಿ ಹತ್ರ ನಾನೇನಾದ್ರೂ ಹೇಳಿದ್ರೆ ಈ ಮನೆಯಿಂದ ನಿನಗೆ ಗೇಟ್ ಪಾಸ್ ಕೊಡ್ತಾರೆ ಅನ್ನೋದನ್ನ ಮರಿಬೇಡ. ಏನಂತ ಹೇಳ್ತೀಯಾ? ನನ್ನ ಬಗ್ಗೆ ಸುಮ್ಮನೆ ಇಲ್ದೇ ಇರೋದನ್ನ ಹುಟ್ಟಾಕೊಂಡು ನೀನೇನಾದ್ರೂ ಅಮ್ಮನ ಹತ್ರ ಹೇಳಿದ್ರೆ ನಿನ್ ಬಣ್ಣನೇ ಬಯಲಾಗೋದು. ಖಂಡಿತ ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ರಕ್ತ ರಕ್ತ ದೋಕುಳಿ ಹರಿಯತ್ತೆ. ಒಂದನ್ ತಿಳ್ಕೊಳೆ, ನಾನ್ ಸತ್ರು ಚಾಲೆಂಜ್ ಅಲ್ಲಿ ಗೆದ್ದೇ ಸಾಯ್ತೀನಿ. ನಾನು ಅಷ್ಟೇ ಕಣೆ. ನನ್ ಸತ್ರು ಪರವಾಗಿಲ್ಲ, ಆದ್ರೆ ನಿನ್ನಿಂದ ಅರ್ಸನ್ ಕೋಟೆ ಅವ್ರ ನೆರಳಿಗೂ ತೊಂದರೆ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಮ್ ಯುದ್ಧ ಮುಗಿಯೋಕೆ ಇನ್ ಕೇವಲ 9 ದಿನ ಇದೆ. ನಿನ್ನಿಂದ ಏನು ಮಾಡಕ್ಕಾಗಲ್ಲ. ನನ್ನ ಪಾಲಿಗೆ 9 ಅನ್ನೋದು ಕೇವಲ ದಿನಗಳಲ್ಲ, 9 ಅನ್ನೋದು ನವದುರ್ಗೆಯರ ರಾತ್ರಿ. ಅದೇ ಸಮಯದಲ್ಲೇ ರಾಕ್ಷಸರನ್ನ ಶಕ್ತಿ ದೇವತೆಯರು ಕೊಂದಿದ್ದು. ಇದೇ 9 ದಿನದಲ್ಲಿ ನವಶಕ್ತಿಗಳ ಆಶೀರ್ವಾದದಿಂದ ನಿನ್ನಂತ ಒಬ್ಬ ರಾಕ್ಷಸಿಗೆ ಮಣ್ಣು ಮುಗ್ಸೋಕ್ ನನಗೇನ್ ಕಷ್ಟ ಆಗಲ್ಲ ಕಣೆ. ಏಯ್, ನೀನೇನೆ ದೇವ್ರ ನನ್ನನ್ ಮುಗ್ಸಕ್ಕೆ? ದೇವ್ರಲ್ಲ ಕಣೆ, ಆದ್ರೆ ದೇವರ ಆಶೀರ್ವಾದ ಪಡ್ಕೊಂಡು ಹುಟ್ಟಿರೋಳು. ನಿನ್ನಂತ ರಾಕ್ಷಸಿನ ಮುಗ್ಸೋದಿಕ್ಕೆ ಆ ದೇವ್ರು ಯಾವತ್ತೂ ತಥಾಸ್ತು ಅಂತ ಅಂದೆ ಅಂತಾನೆ. ನಿನಗ್ ಗೊತ್ತಿಲ್ಲ ಕಣೆ, ಆ ದೇವ್ರು ಕೆಲಸಲ ತಥಾಸ್ತು ಅನ್ನಕ್ಕೆ ಹಿಂದೇಟ್ ಹಾಕ್ತಾನೆ. ನೀನ್ ಹೇಳೋ ಹಾಗೆ ಆ ದೇವ್ರು ನಿನ್ನಂತ ಕೇಳಿದಕ್ಕೆಲ್ಲ ತಥಾಸ್ತು ಅಂತ ಹೇಳೋ ಹಾಗಿದ್ರೆ ಇಷ್ಟೊತ್ತಿಗೆ ಈ ಪ್ರಪಂಚದಲ್ಲಿ ನಂತರ ಕೆಟ್ಟೋಳು ಇರ್ತಾನೆ ಇರ್ಲಿಲ್ಲ ಅಲ್ವಾ? ಆದ್ರೂ ಈ ಭೂಮಿ ಮೇಲೆ ಕೊಲೆ ದರೋಡೆಗಳು ನಡೀತಾನೆ ಇದೆ ಅಲ್ವಾ? ಆಗ್ಲೂ ನಿನ್ ದೇವ್ರು ಬಂದು ಕಾಪಾಡ್ತಾನ? ಸುಮ್ನೆ ಬಾಯಿಗೆ ಬಂದಿದ್ದೆಲ್ಲ ಬೊಗಳ್ಬೇಡ್ವೆ. ಬೊಗಳೋದಿಕ್ಕೆ ನಾನ್ ನಾಯಿ ಅಲ್ವೇ? ಏನು ನನಗ್ ಮಾತ್ರ ನೀನ್ ನಾಯಿ ತರಾನೇ ಕಾಣಿಸ್ತೀಯಪ್ಪ. ನಾಯಿ ಅಂದ್ರೆ ನಾರಾಯಣ ಕಣೆ. ನಿನಗ್ ನನ್ನ ನಾಯಿ ಅನ್ನೋದಕ್ಕೂ ಯೋಗ್ಯತೆ ಇಲ್ಲ. ಏಯ್, ಕಿರುಚ್ಬೇಡ. ಇದು ಮರ್ಯಾದಸ್ಥರಿರೋ ಮನೆ. ನೀನ್ ಎಷ್ಟೇ ಅರ್ಚ್ಕೊಂಡ್ರು ಈ ಮನೆಯವ್ರಿಗೆ ಏನೂ ಮಾಡೋದಕ್ಕಾಗಲ್ಲ. ನಮ್ಮ ಯಜಮಾನ್ರ ಜೊತೆ ಮದ್ವೆನೂ ಆಗೋದಕ್ಕಾಗಲ್ಲ.